ಆತ್ಮೀಯ ಕಾರ್ಯಕ್ರಮಾಧಿಕಾರಿಗಳೇ, ಈಗಾಗಲೇ PFMSನ ಅಡಿಯಲ್ಲಿ ಡೇಟಾ ಆಪರೇಟರ್, ಅಪ್ರೂವರ್ ಹಾಗೂ ವೆಂಡರ್ಗಳನ್ನು ಹೇಗೆ ರಚಿಸಿಕೊಳ್ಳುವುದು ಎಂದು ತಿಳಿಸಲಾಗಿತ್ತು. ಈಗ ವೆಂಡರನ್ನು ಹೇಗೆ ಚೆಕ್ ಮಾಡಿಕೊಳ್ಳುವುದು ಎಂಬುದನ್ನು ತಿಳಿಸಲಾಗುತ್ತಿದೆ. ಮೊದಲನೇದಾಗಿ ನೀವು ಡೇಟಾ ಆಪರೇಟರ್ ಲಾಗಿನ್ ಆಗಬೇಕು. ಈಗಾಗಲೇ ಇವರು ID ಪಾಸ್ವರ್ಡ್ ಕೊಟ್ಟಿದ್ವಿ. ಇದನ್ನು ಬಳಸ್ಕೊಂಡು ಲಾಗಿನ್ ಮಾಡ್ಕೊಳ್ಳೋಣ. ಲಾಗಿನ್ ಆದ ತಕ್ಷಣವೇ ನಾವು ಮಾಸ್ಟರ್ಸ್ಗೆ ಹೋಗಬೇಕಾಗತ್ತೆ. ಮಾಸ್ಟರ್ಸಲ್ಲಿ ವೆಂಡರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮ್ಯಾನೇಜ್ ಇದೆ. ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಬೇಕು ನಾವು. ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದಾಗ ನಾವೀಗೇನು ವೆಂಡರ್ಸ್ನ ಕ್ರಿಯೇಟ್ ಮಾಡಿದ್ವೋ ಅದು ಶೋ ಆಗುತ್ತೆ ನಮಗೆ. ನೋಡಿ, ಈಗಾಗಲೇ ಈ ಕಾರ್ಯಕ್ರಮಾಧಿಕಾರಿಗಳ ಹೆಸರಿನಲ್ಲಿ ನಾವು ಒಂದು ವೆಂಡರ್ಸ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಏನಂದರೆ ಬ್ಯಾಂಕ್ ಸ್ಟೇಟಸ್. ನಾವು ವೆಂಡರ್ಸ್ನ ಕ್ರಿಯೇಟ್ ಮಾಡಿದಾಗ ಬ್ಯಾಂಕ್ ಸ್ಟೇಟಸ್ ಸಕ್ಸಸ್ ಇನ್ ಬ್ಯಾಂಕ್ ಅಂತ ಬಂದಿದ್ದರೆ ಮಾತ್ರ ನಿಮಗೇನಾಗುತ್ತೆ, ವೆಂಡರ್ಸ್ ಕ್ರಿಯೇಟ್ ಮಾಡಿರೋದು ಕರೆಕ್ಟಾಗಿರುತ್ತೆ. ಬ್ಯಾಂಕ್ ಸ್ಟೇಟಸ್ ಬಂದು ಸಕ್ಸಸ್ ಇನ್ ಬ್ಯಾಂಕ್ ಅಂತ ಇರಬೇಕು, ಮತ್ತು ಅಕೌಂಟ್ ಸ್ಟೇಟಸ್ಸು ಆ್ಯಕ್ಟಿವಲ್ಲಿರಬೇಕು. ಇವೆರಡೂ ಇದ್ದಾಗ ಮಾತ್ರ ವೆಂಡರ್ಸ್ ಕರೆಕ್ಟಾಗಿದೆ ಅಂತೇಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರ್ವೈಸ್ ಆ ವೆಂಡರ್ ಬ್ಯಾಂಕಿಂದ ರಿಜೆಕ್ಟ್ ಆಗಿದ್ದರೆ ಅಥವಾ ಅಕೌಂಟ್ ಸ್ಟೇಟಸ್ಸು ಡಿಆಕ್ಟಿವೇಟ್ ಆಗಿದ್ದರೆ ವೆಂಡರು ರಿಜೆಕ್ಟ್ ಆಗಿದೆ ಅಂತ ಅರ್ಥ. ಅಲ್ಲಿಗೆ ಹೊಸದಾಗಿ ವೆಂಡರ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಕಾರ್ಯಕ್ರಮಾಧಿಕಾರಿಗಳು ಗಮನಿಸಬೇಕಾದಂಥ ಅಂಶ. ಏನು ವೆಂಡರ್ಸ್ನ ಮ್ಯಾನೇಜಲ್ಲಿ ಚೆಕ್ ಮಾಡಿಕೊಂಡಾಗ ಬ್ಯಾಂಕ್ ಸ್ಟೇಟಸ್ಸು ಸಕ್ಸಸ್ ಇನ್ ಬ್ಯಾಂಕ್ ಅಂತ ಬಂದಿರಬೇಕು, ಮತ್ತು ಅಕೌಂಟ್ ಸ್ಟೇಟಸ್ ಆ್ಯಕ್ಟಿವಲ್ಲಿರಬೇಕು. ಇವೆರಡು ಇದ್ದರೆ ಮಾತ್ರ ವೆಂಡರ್ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಇಲ್ಲ ಆದರೆ ಹೊಸದಾಗಿ ವೆಂಡರ್ಸ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಧನ್ಯವಾದಗಳು.